ಈ ಪ್ರವೃತ್ತಿಯೇ ಸಾಧನೆಗೆ ಮೊದಲ ಹಾದಿ ಅಂತ ಹೇಳ್ಬೋದು. ಮನುಷ್ಯ ಜೀವನದಲ್ಲಿ ಏನಾದರೂ ಸಾಧಿಸಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರೋದು ಉತ್ತಮ ಆರೋಗ್ಯ. ಉತ್ತಮ ಆರೋಗ್ಯವನ್ನು ಹೇಗೆ ಪಡೆಯೋದು? ಆಯುರ್ವೇದವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ. ಆಯುರ್ವೇದದ ಬಗ್ಗೆ ತಿಳ್ಕೊಳ್ಳೋದಾದರೂ ಹೇಗೆ? ಚಿಂತೆ ಬೇಡ, ಅದಕ್ಕಾಗಿಯೇ ಇದೆ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇಂದಿನ ಕಾರ್ಯಕ್ರಮನ ಶುರು ಮಾಡೋಣ. ಆದರ್ಶ್ ಅವರೇ ನಮಸ್ಕಾರ. ನಮಸ್ಕಾರ. ನಮ್ಮ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಧನ್ಯವಾದ. ಆದರ್ಶ್ ಅವರೇ, ಈಗ ಕಲುಷಿತ ವಾತಾವರಣ ಅಂದರೆ ವಾಯು ಮಾಲಿನ್ಯ ಅಂತ ನಾವೇನು ಕರಿತೀವಿ, ಇದರಿಂದ ಏನೆಲ್ಲ ಸಮಸ್ಯೆಗಳನ್ನ ಅಂದರೆ ರೋಗಗಳನ್ನ ನಾವು ಎದುರಿಸ್ಬೇಕಾಗುತ್ತೆ, ಹಾಗೆ ಇದಕ್ಕೆ ಏನು ಪರಿಹಾರ ಇದೆ, ಇದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ನೋಡಿ, ಮುಖ್ಯವಾಗಿ ಪ್ರದೂಷಿತ ವಾಯುದಲ್ಲಿ ನಾವು ತೆಗೆದುಕೊಂಡಾಗ, ಇನ್ಹೇಲ್ ಮಾಡಿದಾಗ, ಅಥವಾ ಈಗ ಒಂದು ಏನು ಆ ವಾತಾವರಣ ಸೃಷ್ಟಿಯಾಗಿದೆ ಅದರಲ್ಲಿ ನಾವು ಬದುಕೋದಂತೂ ಭಾಳ ಮುಖ್ಯವಾಗಿದೆ. ಅದಲ್ಲದೆ ಇಂಥ ಒಂದು ನಾರ್ಮಲ್ ಆಗಿ ನಾವು ಉಸಿರಾಡಿಸುವಂಥ ಒಂದು ಆಮ್ಲಜನಕದಲ್ಲಿ ಹಲವಾರು ನಾನಾ ರೀತಿಯ ಕೆಮಿಕಲ್ಸ್ಗಳೆಲ್ಲ ಆ್ಯಡಪ್ ಆಗಿ ಅದನ್ನು ನಾವು ಉಸಿರಾಡಿಸ್ಬೇಕಾಗಿದೆ. ಈಗ ಅಂಥ ಒಂದು ತೊಂದರೆಯಿಂದ ಈ ಒಂದು ನಮ್ಮ ದೇಹಕ್ಕೆ ತುಂಬ ಒಂದು ಎಫೆಕ್ಟನ್ನು ಕೊಟ್ಟಿದೆ ಅಂತೇಳಿ ಹೇಳ್ಬೋದು. ಈಗ ಇದರಿಂದ ಆಗುವ ಸಮಸ್ಯೆಗಳು ಮುಖ್ಯವಾಗಿ ಅಂತಂದರೆ ಗಂಟಲಿಗೆ ಸಂಬಂಧಪಟ್ಟಂಥದ್ದು, ಮತ್ತು ಎದೆ ಲಂಗ್ಸ್ನಲ್ಲಿ ತುಂಬ ಶ್ವಾಸಕೋಶದಲ್ಲಿ ಹೆಚ್ಚಿನ ತೊಂದರೆಗಳನ್ನು ನಾವು ಅನುಭವಿಸ್ತೀವಿ. ಈಗ ಈ ಕಫ್ ಆಗೋದೇ ಆಗಲಿ, ಹೆಚ್ಚು ಗಂಟಲದಲ್ಲಿ ಇರಿಟೇಷನ್ಸ್ ಆಗೋದೇ ಆಗಲಿ, ಅಥವಾ ನೀವು ಹೆಚ್ಚು ಈಗ ನಿಮ್ಮ ಮೂಗಿನಲ್ಲಿ ಇನ್ಫೆಕ್ಷನ್ಸ್ಗಳಾಗೋದಾಗಲಿ, ಇವೆಲ್ಲನೂ ವಾಯು ಮಾಲಿನ್ಯದಿಂದ ಆಗುತ್ತೆ ಅಂಥೇಳಿ ಹೇಳ್ಬೋದು. ಈಗ ವಾಯು ಮಾಲಿನ್ಯದಲ್ಲಿ ಹಲವಾರು ನಾನಾ ಥರದ ಮಾಲಿನ್ಯಗಳಿದೆ. ಅದರ ಕಾರ್ಖಾನೆಯಿಂದ ಬಂದಂಥ ಕಾರ್ಬನ್ ಮಾಲಿನ್ಯ ಇರ್ಬೋದು, ಅಥವಾ ವಾಹನಗಳು ಹೋಗ್ತಾ ಇರುವಾಗ ಇರ್ಬೋದು ಪ್ರದೂಷಿತಗೊಂಡಿರ್ಬೋದು, ಅಥವಾ ಹಲವಾರು ನಮೂನೆ ಈ ಥರ ಇರೋದ್ರಿಂದ ಪ್ರಾಬ್ಲಮ್ಸ್ಗಳು ಹೆಚ್ಚಾಗಿ ನಾವು ಎದುರಿಸ್ಬೇಕಾಗತ್ತೆ. ಆದರೆ ಈ ಲಂಗ್ಸಿಗೆ ರಿಲೇಟೆಡ್ ಆದಂಥ ತೊಂದರೆಗಳು ಏನಾದರೂ ನಾವು ಸರಿಪಡಿಸ್ಕೊಳ್ಳಾರ್ದೆ ಅದನ್ನು ಹಾಗೇ ಬಿಟ್ಬಿಟ್ರೆ ಅದು ಹೆಚ್ಚು ತೊಂದರೆಯನ್ನು ಉಂಟು ಮಾಡಿ ಮುಂದೆ ಅದು ಟ್ಯೂಬರ್ಕ್ಯುಲೋಸಿಸ್ ಆಗ್ಬೋದು. ನಾವು ಈ ಕಾರ್ಬನ್ ಅನ್ನೋದೇನಿದೆ ಇದನ್ನು ನಾವು ಆಹಾರ ರೂಪದಲ್ಲಿ ಸೇವಿಸ್ತಾ, ಈಗ ಆ ಕಾರ್ಬನನ್ನು ಆಹಾರ ರೂಪದಲ್ಲಿ ನಾವು ಹೇಗೆ ಸೇವಿಸ್ಬೋದು ಅಂತಂದರೆ, ಈಗ ಹೆಚ್ಚು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದು ಕಪ್ಪಗಾಗಿರುತ್ತೆ, ಅದು ತಿನ್ನೋದಕ್ಕೆ ಟೇಸ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ತಿಂತಾರೆ. ಸೊ ಅಂಥ ಆಹಾರಗಳನ್ನು, ಹೆಚ್ಚು ಎಣ್ಣೆಯಲ್ಲಿ ಕರೆದಂಥ ಪದಾರ್ಥಗಳು, ಹೆಚ್ಚು ಒಂದೇ ಎಣ್ಣೆನ ಹಲವಾರು ಬಾರಿ ಉಪಯೋಗಿಸಿದಾಗ ಅದರಲ್ಲಿ ಕಾರ್ಬನ್ ಫಾರ್ಮೇಷನ್ ಆಗುತ್ತೆ. ಈಗ ನಾವು ಈ ವಾಯು ಮಾಲಿನ್ಯದಲ್ಲಿ ಉಂಟಾಗುವಂಥ ತೊಂದರೆಗಳನ್ನು ನಾವೀಗೆಲ್ಲ ಡಿಸ್ಕಷನ್ ಮಾಡಿದ್ದೀವಿ, ಅದ್ರ ಬಗ್ಗೆ ಹೇಳಿದ್ದೀವಿ. ಈಗ ಈ ವಾಯುದಲ್ಲಿ ಇರುವಂಥ, ನಾವು ಉಸಿರಾಡಿಸುವಂಥ ಆಮ್ಲಜನಕದಲ್ಲಿ ಈ ಗಾಡಿಯನ್ನು ಓಡಿಸುವಾಗ ಒಂದು ಕಾರ್ಬನ್ ಏನು ರಿಲೀಸ್ ಆಗ್ತಾ ಇರುತ್ತೆ, ಅದು ನಾವು ಅದನ್ನು ಒಂದು ಉಸಿರಾಡಿಸಿದಾಗ ಅದು ನಮ್ಮ ಲಂಗ್ಸ್ನಲ್ಲಿ ಅಂದರೆ ಶ್ವಾಸಕೋಶದಲ್ಲಿ ಸೇರಿಕೊಂಡು ಮೊದಲಿಗೆ ಬರೋದು ಗಂಟಲದು ಇರಿಟೇಷನ್ಸ್ ಆಗುವಂಥದ್ದು, ಗಂಟಲಿನ ಕೆರೆತ ಅಂತ ನಾವೇನು ಹೇಳ್ತೀವಿ. ಅದರಿಂದ ನಮಗೆ ಕೆಮ್ಮು ಸ್ಟಾರ್ಟ್ ಆಗುತ್ತೆ, ಅದರಿಂದ ಕಫ್ ಫಾರ್ಮೇಷನ್ ಆಗುತ್ತೆ. ಕಫ ನಮ್ಮ ಎದೆಯಲ್ಲಿ ಅಥವಾ ಶ್ವಾಸಕೋಶದಲ್ಲಿ ಹೆಚ್ಚಾದಾಗ ನಮಗೆ ಮುಖ್ಯವಾಗಿ ಬರುವಂಥ ಕಾಯಿಲೆ ಅಂತಂತಂದರೆ ಅಸ್ತಮಾ ಆಗಿರ್ಬೋದು, ಅಥವಾ ಬ್ರೋಂಕೈಟಿಸ್ ಅಂತ ನಾವೇನು ಹೇಳ್ತೀವಿ, ಬ್ರೋಂಕೈಟಿಸಮ್ ಆಗಿರ್ಬೋದು, ಅಥವಾ ಹೆಚ್ಚು ಈ ಲಂಗ್ಸ್ಗೆ ತೊಂದರೆ ಆದಾಗ ಟ್ಯೂಬರ್ಕ್ಯುಲೋಸಿಸ್ ಆಗುವಂಥ ತೊಂದರೆಗಳು, ಹೆಚ್ಚು ಕೆಮ್ಮು ಬಂದಾಗ ಟ್ಯೂಬರ್ಕ್ಯುಲೋಸಿಸ್ ಆಗುವಂಥದ್ದು, ಮತ್ತು ಗಂಟಲಿಗೆ ಒಳನಾಳಗಳಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಹೆಚ್ಚಾಗಿ ಬರುತ್ತೆ. ಮತ್ತು ಆದಷ್ಟು ನಾವು ಈಗ ಇಂಥ ವಾತಾವರಣ ಇರುವಾಗ ನಾವು ಎಲ್ಲಿರಬೇಕು ಅನ್ನೋದು ಪ್ರಶ್ನೆ ಆಗುತ್ತೆ. ಆದಷ್ಟು ನೀವು ಫ್ರೆಶ್ ವಾತಾವರಣ ಅಂತಂದರೆ ನಿಮ್ಮ ಮನೆಯಲ್ಲಿಯೇ ನೀವು ಆ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು. ಆದಷ್ಟು ಮನೆಗೆ ಹೆಚ್ಚು ವೆಂಟಿಲೇಷನ್ ಇರುವಂಥ ಮನೆಗಳನ್ನು ಬೆಳೆಸ್ಬೋದು. ಮನೆಯಲ್ಲಿ ಗಿಡಗಳನ್ನು ಹೆಚ್ಚು ಬೆಳೆಸೋದ್ರಿಂದ ಈ ಒಂದು ತೊಂದರೆಯಿಂದ ನಾವು ಹೊರಗಡೆ ಬರ್ಬೋದು. ಈಗ ನೀವೆಲ್ಲ ನೋಡಿರ್ಬೋದು, ವಾಸ್ತುಶಾಸ್ತ್ರದಲ್ಲೆಲ್ಲ ನೋಡಿರ್ಬೋದು, ಆ ಪಾಟ್ಸ್ನಲ್ಲಿ ಹೆಚ್ಚು ನೀರನ್ನು ಹಾಕ್ಬಿಟ್ಟು ಅದರಲ್ಲಿ ಫ್ಲವರ್ಸ್ ಎಲ್ಲ ಇಡ್ತಾರೆ. ಇದೆಲ್ಲ ತುಂಬ ಉತ್ತಮವಾದಂಥ ರಿಸಲ್ಟ್ಸನ್ನು ತಂದುಕೊಡುತ್ತೆ. ಮತ್ತು ಆದಷ್ಟು ತುಳಸಿ ಎಲೆಯ ಸೇವನೆ, ಆಮೇಲೆ ಈ ಬೆಳ್ಳುಳ್ಳಿಯ ಸೇವನೆ, ಹಾಗೆ ಕರಿಮೆಣಸಿನಕಾಳಿನ ಸೇವನೆ ಏನಿದೆ ಇದು ತುಂಬ ಫಲಕಾರಿ ಅಂತೇಳಿ ಹೇಳ್ಬೋದು. ಈ ಲಂಗ್ಸ್ನಲ್ಲಿ ಕಫ ಆಗೋದಕ್ಕೆ, ಅದನ್ನು ಉಪಶಮನಗೊಳಿಸೋದಕ್ಕೆ ಈ 3 ಆ್ಯಂಟಿಬಯೋಟಿಕ್ ಪ್ಲಸ್ ಆ್ಯಂಟಿಸೆಪ್ಟಿಕ್ ಆಗಿ ಕೆಲಸ ಮಾಡುತ್ತೆ. ಸೊ ಇಂಥ ಒಂದು ಮನೆ ಔಷಧಿಗಳನ್ನು ಮಾಡ್ಕೊಳ್ಳೋದು, ಮತ್ತು ಆಹಾರ ಪದ್ಧತಿಗಳು ಬಹಳ ಮುಖ್ಯವಾದಂಥದ್ದು. ಆದಷ್ಟು ಹೆಚ್ಚು ಇಂಥ ಸಮಯದಲ್ಲಿ ನಾವು
ಎಣ್ಣೆ ಇರುವಂಥ ಆಹಾರಗಳನ್ನು ಸೇವಿಸೋದು ಅಥವಾ ಸ್ಮೋಕಿಂಗ್ ಕೂಡ ಅಲೋಡ್ ಅಲ್ಲ ಅಂತ ಹೇಳಿ. ಯಾಕಂದರೆ ಸ್ಮೋಕಿಂಗಿಂದ ನಮಗೆ ಶ್ವಾಸಕೋಶದ ತೊಂದರೆಗಳು ಉಂಟಾಗುತ್ತೆ. ಈಗ ವಾಯು ಮಾಲಿನ್ಯದಲ್ಲಿ ಈಗ ನಾವು ಪ್ಯಾಸಿವ್ ಸ್ಮೋಕರ್ಸ್ ಅಂತ ಹೇಳ್ತೀವಿ. ಪಕ್ಕದಲ್ಲಿ ನಿಂತ್ಕೊಂಡು ನಾವು ಹೊಗೆಯನ್ನು ನಾವು ತಗೊಂಡಾಗ ದಟ್ ಈಸ್ ಆಲ್ಸೋ ಕಾರ್ಬನ್ ಅಂತ, ಅದು ಕೂಡ ಕಾರ್ಬನ್ ಇರುತ್ತೆ. ಸೊ ಅಂಥದನ್ನು ನಾವು ಉಸಿರಾಡಿಸಿದಾಗ ನಮಗೆ ಶ್ವಾಸಕೋಶದ ತೊಂದರೆಗಳು ಹೆಚ್ಚಾಗುತ್ತೆ. ಸೊ ಈಗಿನ ಆಧುನಿಕ ಜೀವನ ಶೈಲಿಯಲ್ಲಿ ಇದೊಂದು ಮೇಜರ್ ಪ್ರಾಬ್ಲಮ್ ಅಂತೇಳಿ ಹೇಳ್ಬೋದು. ಸೊ ಇದಕ್ಕೆ ನಾವು 2 ಪ್ರಯೋಗಗಳನ್ನು ಇವತ್ತು ಮಾಡಿ ತೋರಿಸ್ತಾ ಇದ್ದೀವಿ. ಅದನ್ನು ಹೇಗೆ ಮಾಡೋದು, ಅದರಿಂದ ಯಾವ ಥರದ ಉಪಯೋಗಗಳನ್ನು ನಾವು ಪಡ್ಕೊಳ್ಬೋದು ಅಂಥೇಳಿ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡ್ಬೋದು. ಸೊ ಆದಷ್ಟು ಧ್ಯಾನ ವಹಿಸಿ ಈ 2 ಪ್ರಯೋಗಗಳನ್ನು ನೀವು ಕಲ್ತ್ಕೊಳ್ಳಿ ಮತ್ತು ಇದರಿಂದ ಉಪಯೋಗವನ್ನು ಪಡೆದುಕೊಳ್ಳಿ. ಸ್ನೇಹಿತರೆ, ವಾಯು ಮಾಲಿನ್ಯನ ನಾವು ತಡೆಯೋದಕ್ಕಂತೂ ಆಗಲ್ಲ, ಆದರೆ ಅದರಿಂದ ದೂರವಿರೋದಕ್ಕೆ ಅಥವಾ ಅದರಿಂದ ಉಂಟಾಗುವಂಥ ಸಮಸ್ಯೆಗಳಿಗೆ ಪರಿಹಾರ ಹುಡ್ಕೊಳೋದು ಹೇಗೆ? ನಮ್ಮ ಮನೆ ಔಷಧಗಳನ್ನ. ಹಾಗಾದರೆ ಬನ್ನಿ, ಈ ಸಮಸ್ಯೆಗೆ ಮನೆ ಔಷಧಗಳನ್ನ ಹೇಗೆ ತಯಾರಿಸೋದು ಅಂತ ನೋಡೋಣ. ಬೇಕಾಗಿರುವಂಥ ಸಾಮಗ್ರಿಗಳೇನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಜೇನುತುಪ್ಪ, ಅರಿಶಿಣದ ಪುಡಿ, ಬೆಳ್ಳುಳ್ಳಿ, ತುಳಸಿ ಎಲೆ ಹಾಗೂ ಸಣ್ಣ ಹಿಪ್ಪಲಿ, ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಇದನ್ನು ಮಾಡೋದು ತುಂಬ ಸುಲಭ, ಹೇಳ್ಕೊಡ್ತೀನಿ. ಮೊದಲಿಗೆ ಕುಟಾಣಿಗೆ ಸಣ್ಣ ಹಿಪ್ಪಲಿ, ಬೆಳ್ಳುಳ್ಳಿ ಹಾಗೂ ತುಳಸಿ ದಳವನ್ನು ಹಾಕಬೇಕು. ಮೂರು ಬೆಳ್ಳುಳ್ಳಿ ಹೆಸಳನ್ನು ಹಾಕಿದ್ದೀನಿ. 4 ರಿಂದ 5 ತುಳಸಿ ಎಲೆಗಳು, 3 ಸಣ್ಣ ಹಿಪ್ಪಲಿ ಹಾಗೂ ಚಿಟಿಕೆಯಷ್ಟು ಅರಿಶಿಣದ ಪುಡಿ. ಈ ಸಣ್ಣ ಹಿಪ್ಪಲಿ ಮತ್ತು ಬೆಳ್ಳುಳ್ಳಿ ಏನಿದೆ, ಇದು ಕಫವನ್ನು ಕರಗಿಸುವಂಥ ಶಕ್ತಿ ಉಳ್ಳದ್ದಾಗಿದೆ. ಅದಕ್ಕಾಗಿ ಅದನ್ನು ನಾವಿಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಮತ್ತು ಯಾವುದೇ ರೀತಿಯ ಗಂಟಲಿನಲ್ಲಿ ಇರಿಟೇಷನ್ಸು, ಕೆಮ್ಮಾದಾಗ ಈ ಅರಿಶಿಣ ಮತ್ತು ಏನು ತುಳಸಿ ಎಲೆಗಳನ್ನು ಹಾಕಿದ್ದೀವಿ, ಅದು ಸಂಪೂರ್ಣವಾಗಿ ಅದನ್ನು ಹೊಡೆದೊಡಿಸುತ್ತೆ ಅಂತ ಹೇಳ್ಬೋದು. ಮತ್ತು ಮುಖ್ಯವಾಗಿ ನಾವು ಜೇನುತುಪ್ಪ, ಯಾವುದೇ ಆಯುರ್ವೇದದ ನಾವು ಮನೆ ಔಷಧಿಗಳನ್ನು ಕೂಡ ಮಾಡಿದಾಗ ಈ ಜೇನುತುಪ್ಪದೊಂದಿಗೆ ಬೆರೆಸಿದಾಗ ಪಸರಿಸುತ್ತೆ ಅಂತೇಳಿ ಹೇಳ್ಬೋದು. ತುಂಬ ಉತ್ತಮವಾದಂಥ ಒಂದು ಕ್ರಿಯೆ ಈ ಜೇನುತುಪ್ಪ ಮಾಡುತ್ತೆ. ಈಗ ಅದು ಸಿದ್ಧವಾಗಿದೆ. ಅರ್ಧ ಚಮಚದಷ್ಟು ಆಗುತ್ತೆ. ಇದನ್ನು ಈ ಚೂರ್ಣ ಇದನ್ನು ಒಂದು ಬಟ್ಟಲಿಗೆ ಹಾಕ್ಕೊಂಡು ಇದಕ್ಕೆ ನಾವು ಅರ್ಧ ಚಮಚದಷ್ಟು ಜೇನುತುಪ್ಪವನ್ನು ಬೆರೆಸಬೇಕು. ಈ ರೀತಿ ಬೆರೆಸಿದ ನಂತರ ಈಗ ಇದು ಒಂದು 2 ಚಮಚದಷ್ಟು ಆಗುತ್ತೆ. ಇದಾದಾಗ ಇದನ್ನು ನಾವು 1 ಚಮಚದಷ್ಟು ಇದನ್ನು ನಾವು ಬೆಳಿಗ್ಗೆ ಒಂದು ಸಾರಿ ಮತ್ತು ರಾತ್ರಿ ಮಲಗೋಕ್ಕಿಂತ ಒಂದು ಸಾರಿ 1 ಚಮಚದಷ್ಟು ನಾವು ಇದನ್ನು ತೆಗೆದುಕೊಳ್ಬೇಕಾಗುತ್ತೆ. ವೀಕ್ಷಕರೇ, ಈ ಶ್ವಾಸಕೋಶದ ತೊಂದರೆ ಆದಾಗ ಅಂತಂದರೆ ಈ ವಾಯು ಮಾಲಿನ್ಯದಿಂದ ಬರುವಂಥ ಕಫ್ ಇನ್ಫೆಕ್ಷನ್ಸು, ಥ್ರೋಟ್ ಇನ್ಫೆಕ್ಷನ್ ಏನಾಗಿರುತ್ತೆ, ಅದಕ್ಕೆ ಇವತ್ತು ಸುಲಭವಾದಂಥ ಒಂದು ಸರಳ ಉಪಾಯವನ್ನು ಹೇಳ್ಕೊಟ್ಟಿದ್ದೀವಿ ಪ್ರಯೋಗದ ಮುಖಾಂತರ. ಅದರಲ್ಲಿ ನಾವು ಈ ಬೆಳ್ಳುಳ್ಳಿ, ಸಣ್ಣ ಹಿಪ್ಪಲಿ, ಅರಿಶಿಣದ ಪುಡಿ, ಜೇನುತುಪ್ಪ ಹಾಗೂ ಈ ತುಳಸಿ ಎಲೆಗಳನ್ನು ಹಾಕಿ ಮಾಡಿದಂಥ ಒಂದು ಚೂರ್ಣನೆ ಅಂತೇಳಿ ಹೇಳ್ಬೋದು. ಅದು ಈಗ ಸಿದ್ಧವಾಗಿದೆ. ಅದನ್ನು ಮನೆಯಲ್ಲಿ ಮಾಡಿ ಅದರ ಪ್ರಯೋಜನವನ್ನು ಪಡೆದುಕೊಳ್ಳಿ. ವಾಯು ಮಾಲಿನ್ಯದಿಂದಾಗುವ ಸಮಸ್ಯೆಗಳಿಗೆ ಮನೆ ಔಷಧ. ಬೇಕಾಗಿರುವ ಸಾಮಗ್ರಿಗಳು: ಜೇನುತುಪ್ಪ, ಅರಿಶಿಣ ಪುಡಿ, ಬೆಳ್ಳುಳ್ಳಿ, ತುಳಸಿ ಎಲೆ ಮತ್ತು ಸಣ್ಣ ಹಿಪ್ಪಲಿ. ತಯಾರಿಸುವ ವಿಧಾನ: ಕುಟಾಣಿಗೆ ಬೆಳ್ಳುಳ್ಳಿ, ತುಳಸಿ ಎಲೆ, 3 ಸಣ್ಣ ಹಿಪ್ಪಲಿ, ಚಿಟಿಕೆ ಅರಿಶಿಣವನ್ನು ಹಾಕಿ ಚೆನ್ನಾಗಿ ಕುಟ್ಟಿಕೊಳ್ಳಿ. ನಂತರ ಒಂದು ಬಟ್ಟಲಿಗೆ ಹಾಕಿಕೊಂಡು ಜೇನುತುಪ್ಪವನ್ನು ಬೆರೆಸಿಕೊಂಡರೆ ವಾಯು ಮಾಲಿನ್ಯದಿಂದಾಗುವ ಸಮಸ್ಯೆಗಳಿಗೆ ಮನೆ ಔಷಧ ಸಿದ್ಧ. ಸ್ನೇಹಿತರೆ, ಈ ವಾಯು ಮಾಲಿನ್ಯದಿಂದ ಎಷ್ಟೆಲ್ಲ ಸಮಸ್ಯೆಗಳುಂಟಾಗುತ್ತೆ. ಈ ಸಮಸ್ಯೆಗೆ ಮತ್ತೊಂದು ಸರಳವಾದ ಮನೆ ಔಷಧನ ಹೇಗೆ ಸಿದ್ಧಪಡಿಸೋದು, ಬನ್ನಿ ನೋಡೋಣ. ಆ ಒಂದು ಪ್ರಯೋಗಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಜೀರಿಗೆ, ತುಳಸಿ, ಲವಂಗ, ಕಪ್ಪುಪ್ಪು ಹಾಗೂ ಕರಿಮೆಣಸಿನ ಕಾಳು, ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಇದನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಮೊದಲಿಗೆ ಇವೆಲ್ಲ ಏನು ನಾವು ಸಾಮಗ್ರಿಗಳನ್ನು ತೆಗೆದುಕೊಂಡಿದ್ದೀವಿ, ಇದನ್ನು ಜಜ್ಜಿ ಮೊದಲು ಪುಡಿ ಮಾಡ್ಕೊಳ್ಳಿ. ಒಂದು 5 ರಿಂದ 6 ಕರಿಮೆಣಸಿನ ಕಾಳು, 2 ಚಿಟಿಕೆಯಷ್ಟು ಕಪ್ಪುಪ್ಪು, ಒಂದು 4 ಲವಂಗವನ್ನು ಹಾಕ್ತಾ ಇದ್ದೀನಿ, 5 ರಿಂದ 6 ತುಳಸಿ ಎಲೆಗಳು ಹಾಗೂ ಜೀರಿಗೆ,
ಅರ್ಧ ಚಮಚದಷ್ಟು. ಈಗ ಇದನ್ನು ಜಜ್ಕೊಂಡು ಇದು ಸಾಕಂತ ಹೇಳಿ ಅನಿಸುತ್ತೆ. ಈಗ ನಾವು ಒಂದು ಗ್ಲಾಸು ನೀರನ್ನು ಹಾಕ್ಕೊಳ್ಬೇಕು ಪಾತ್ರೆಗೆ. ಕೊಡಿ, ಗ್ಲಾಸ್ ಕೊಡಿ. ಈ ಗ್ಲಾಸ್ಗೆ ಒಂದು ಗ್ಲಾಸ್ನಷ್ಟು ನೀರನ್ನು ತೆಗೆದುಕೊಂಡ ನಂತರ ನಾವು ಮಾಡಿದಂಥ ಏನು ಈ ಚೂರ್ಣ ಇದೆ, ಪುಡಿ ಇದೆ, ಜೀರಿಗೆ, ಕಪ್ಪುಪ್ಪು, ಕರಿಮೆಣಸಿನ ಕಾಳು, ತುಳಸಿ ಮತ್ತು ಲವಂಗವನ್ನು ಬೆರೆಸಿದಂಥ ಈ ಚೂರ್ಣವನ್ನು ನೀರಿಗೆ ಹಾಕ್ಕೊಳ್ಬೇಕು. ಹಾಕ್ಕೊಂಡ ನಂತರ ಇದನ್ನು ಚೆನ್ನಾಗಿ ಕಲಸಿಬಿಟ್ಟು ಈ ಥರ ಇದನ್ನು 2 ಕುದಿ ಬರೋವರೆಗೂ ನಾವು ಕಾಯಿಸಬೇಕು. ಇದರಿಂದ ಒಂದು ಮುಖ್ಯವಾಗಿ ಏನು ಅಂತಂದರೆ ಡೈಜೆಷನ್ ಸರಿಯಾಗುತ್ತೆ, ಮತ್ತು ಅದಲ್ಲದೆ ಇನ್ಫೆಕ್ಷನ್ ಆಗಿರುವಂಥ ಥ್ರೋಟ್ ಏನು ನಿಮ್ಮ ಗಂಟಲಲ್ಲಿ ಆ ಕೆರೆತ ಇರುತ್ತೆ ಅದು ಕೂಡ ಹೊರಟೋಗುತ್ತೆ. ಮತ್ತು ಅದಲ್ಲದೆ ತುಂಬ ಮುಖ್ಯವಾಗಿ ಈ ಕಫ್ ಇನ್ಫೆಕ್ಷನ್ ಏನು ಶ್ವಾಸಕೋಶದಲ್ಲಿ ಆಗಿರುತ್ತೆ ಅಥವಾ ಕಫ ಜಮಾ ಆಗಿರುತ್ತೆ ಅದನ್ನು ರಿಲೀಸ್ ಮಾಡೋದ್ರಲ್ಲಿ ಇದು ತುಂಬ ಉಪಯೋಗಕಾರಿ ಅಂತೇಳಿ ಹೇಳ್ಬೋದು. ಮತ್ತು ಇದನ್ನು ಬಿಸಿ ಬಿಸಿಯಾಗಿ ನಾವು ದಿವಸಕ್ಕೆ 1 ಬಾರಿ ಇದನ್ನು ಸೇವಿಸಬೇಕಾಗತ್ತೆ. ರಾತ್ರಿ ಮಲಗೋಕ್ಕಿಂತ ಮುಂಚಿತವಾಗಿ 1 ಅವರ್ ಮುಂಚಿತವಾಗಿ ಇದನ್ನು ಸೇವಿಸಬೇಕು. ಇದನ್ನು ಆದಷ್ಟು ಫ್ರೆಶ್ ಮಾಡಿ ಇದನ್ನು ಸೇವಿಸೋದು ತುಂಬ ಫಲಕಾರಿ ಅಂತೇಳಿ ಹೇಳ್ಬೋದು. ಮತ್ತು ಅದಲ್ಲದೆ ಇದರಲ್ಲಿ ಪುದೀನ, ಮೆಣಸಿನಕಾಳು, ಲವಂಗ ಇವೆಲ್ಲವೂ ಒಂದು ಗಂಟಲ ಕೆರೆತ ಏನಿದೆ ಇದನ್ನು ಹೋಗಲಾಡಿಸುತ್ತೆ. ಮತ್ತು ಅದಲ್ಲದೆ ಕಫ ಕರಗಿಸುವಂಥ ಶಕ್ತಿ ನಾನು ಮತ್ತೆ ಹೇಳಿದ ಹಾಗೆ ಇದೆ. ಕಪ್ಪುಪ್ಪು ಮತ್ತು ಜೀರಿಗೆಯಲ್ಲಿ ಜೀರ್ಣದ ಶಕ್ತಿ ಇರೋದರಿಂದ ಆದಷ್ಟು ಬೇಗ ಜೀರ್ಣ ಆಗುತ್ತೆ, ಕಾನ್ಸ್ಟಿಪೇಷನ್ ತೊಂದರೆ ಆಗಲ್ಲ, ಯಾವುದೇ ಹೀಟ್ ಆಗಲ್ಲ. ಇದರಿಂದ ಇದು ತಗೊಳ್ಳೋದ್ರಿಂದ ದೇಹಕ್ಕೆ ತಂಪು ಮತ್ತು ಅದಲ್ಲದೆ ತುಂಬ ಉತ್ತಮ ರೀತಿಯಲ್ಲಿ ಇದು ರಿಸಲ್ಟ್ಸನ್ನು ತಂದುಕೊಡುತ್ತೆ. ಇದನ್ನು ಬಿಸಿ ಬಿಸಿಯಾಗಿ ಸೇವಿಸೋದು ಬಹಳ ಮುಖ್ಯವಾದದ್ದು ಅಂತೇಳಿ ಹೇಳ್ಬೋದು. ಈಗ ಇದು ಸಿದ್ಧವಾಗಿದೆ. ಈಗ ಈ ಉರಿಯನ್ನು ಆಫ್ ಮಾಡ್ಕೊಳ್ಳೋಣ. ಇದನ್ನು ಸೋಸುವ ಅಗತ್ಯ ಇಲ್ಲ. ಇದನ್ನು ಹಾಗೆಯೇ ನಾವು ಇದನ್ನು ಗ್ಲಾಸಿಗೆ ಹಾಕ್ತಾ ಇದ್ದೀನಿ. ಮತ್ತು ಅದಲ್ಲದೆ ಇದರಲ್ಲಿ ಬಾಯಲ್ಲಿ ಏನಾದರೂ ನಿಮಗೆ ಜೀರಿಗೆ, ಲವಂಗ ಬಂದರೆ ಅದನ್ನು ಕಚ್ಚಿ ತಿನ್ನುವಂಥ ರೂಢಿ ತುಂಬ ಒಳ್ಳೆಯದು ಅಂತೇಳಿ ಹೇಳಬೇಕು. ವೀಕ್ಷಕರೇ, ತುಂಬ ಮನೆಯಲ್ಲಿ ಸರಳವಾಗಿ ಸಿಗುವಂಥ ಈ ಇಂಗ್ರೀಡಿಯೆಂಟ್ಸ್ ಅಂದರೆ ಜೀರಿಗೆ ಆಗಿರ್ಬೋದು, ಲವಂಗ, ಕರಿಮೆಣಸಿನ ಕಾಳು ಹಾಗೂ ಕಪ್ಪುಪ್ಪು ಅಂದು ಕೆಲವ್ರ ಮನೇಲಿ ಇರುತ್ತೆ, ಕೆಲವ್ರ ಮನೇಲಿ ಇರೋದಿಲ್ಲ. ಅದನ್ನು ಇಟ್ಕೊಳ್ಳೋದು ತುಂಬ ಉತ್ತಮವಾದಂಥದ್ದು. ಮತ್ತು ಅದಲ್ಲದೆ ತುಳಸಿ ದಳಗಳು ಇವೆಲ್ಲ ಸೇರಿ ಮಾಡಿದಂಥ ಒಂದು ಕಷಾಯ ಈಗ ಸಿದ್ಧವಾಗಿದೆ. ಇದು ಗಂಟಲು ಕೆರೆತ ಮತ್ತು ಎದೆಯಲ್ಲಿ ಕಫ ಏನಾದರೂ ಸೇರಿಕೊಂಡ್ರೆ ಅದನ್ನು ಹೋಗಲಾಡಿಸೋದಕ್ಕೆ ರಾಮಬಾಣ ಅಂತೇಳಿ ಹೇಳ್ಬೋದು. ಇದನ್ನು ತಾವೆಲ್ಲ ಮನೆಯಲ್ಲಿ ಮಾಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ. ವಾಯು ಮಾಲಿನ್ಯದಿಂದಾಗುವ ಸಮಸ್ಯೆಗಳಿಗೆ ಮನೆ ಔಷಧ. ಬೇಕಾಗಿರುವ ಸಾಮಗ್ರಿಗಳು: ಜೀರಿಗೆ, ತುಳಸಿ, ಲವಂಗ, ಕಪ್ಪುಪ್ಪು ಮತ್ತು ಕರಿಮೆಣಸಿನ ಕಾಳು. ತಯಾರಿಸುವ ವಿಧಾನ: ಪುಟಾಣಿಗೆ ಕರಿಮೆಣಸು, ಕಪ್ಪುಪ್ಪು, ಲವಂಗ, ತುಳಸಿ ಎಲೆ ಹಾಗೂ ಜೀರಿಗೆಯನ್ನು ಹಾಕಿ ಕುಟ್ಟಿಕೊಳ್ಳಿ. ನಂತರ ಕಾಯಲಿಟ್ಟ ಪಾತ್ರೆಗೆ ನೀರು ಮತ್ತು ಕುಟ್ಟಿದ ಮಿಶ್ರಣವನ್ನು ಹಾಕಿ ಕುದಿಸಿಕೊಂಡು ಲೋಟಕ್ಕೆ ಹಾಕಿಕೊಂಡರೆ ವಾಯು ಮಾಲಿನ್ಯದಿಂದಾಗುವ ಸಮಸ್ಯೆಗಳಿಗೆ ಮನೆ ಔಷಧ ಸಿದ್ಧ.